ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ತೊಂದರೆಗಳಿಗೆ ಹಾಗೆಯೇ ನಿಮಗೆ ಏನು ಬ್ಲೌಸಲ್ಲಿ ಡೌಟ್ ಇದೆ ಅಲ್ವಾ, ಆ ಡೌಟ್ನ ನಾನು ಕ್ಲಿಯರ್ ಮಾಡೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಸೊ ಕಮೆಂಟ್ ಮಾಡಿದ್ರಿ ಅಲ್ವಾ ಸಿಸ್ಟರ್, ಹೇಗೆ ಅಂತಂದರೆ ಫ್ರಂಟ್ ನಮಗೆ ಹಾಗೆ ಫ್ರಂಟ್ಗಿಂತ ನೋಡಿ ಈ ರೀತಿ ಫ್ರಂಟ್ಗಿಂತ ಬ್ಯಾಕ್ ಅನ್ನೋದು ಸೈಡ್ ಫಿಟ್ಟಿಂಗ್ ಮಾಡುವಾಗ ಉದ್ದ ಬರುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಹಾಗೆಯೇ ಇನ್ನೊಬ್ಬರು ಸ್ಟಿಚಿಂಗ್ ಎಲ್ಲ ಆದಮೇಲೆ ಕೈನ ಮೇಕೆತ್ತಾಗ ಇದು ಫ್ರಂಟಲ್ಲಿ ಮೇಲ್ಗಡೆ ಹೋಗಿಬಿಡುತ್ತೆ. ಸೊ ಅದೆರಡಕ್ಕೂ ಕೂಡ ಇವತ್ತು ಆನ್ಸರ್ನ ನಾನು ಹೇಳ್ತೀನಿ. ಸೊ ಕಟ್ಟಿಂಗಲ್ಲೇ ಹೇಳ್ಕೊಡ್ತೀನಿ, ಕಟ್ಟಿಂಗಲ್ಲೇ ತೋರಿಸ್ತೀನಿ. ಯಾಕಂತಂದರೆ ಅದಾದಮೇಲೆ ಬೇಕಾದರೆ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಹೇಳಿ ಒಂದು ಸಲ ಕಟ್ಟಿಂಗ್ ಮಾಡು ಕೂಡ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಇಲ್ಲಿ ಆಲ್ರೆಡಿ ಕಟ್ ಮಾಡಿದ್ದೀನಿ ಅಲ್ವಾ, ಇದರಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಯಾಕೆ ನಿಮಗೆ ಬೇರೆ ಬೇರೆ ಆಗುತ್ತೆ ಅಂತಂದರೆ, ಇವಾಗ ನಾವು ಆಲ್ರೆಡಿ ಇದನ್ನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿರೋದಿಲ್ಲ. ಸೊ ಬ್ಯಾಕ್ ಪಾರ್ಟ್ನ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಿ. ಬೆಲ್ಟ್ ಪಟ್ಟಿನ ನೀವೇನು ಮಾಡಬೇಕು ಅಂತಂದರೆ ಇದರ ಅಳತೆಗೇ ನೀವು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಆವಾಗ ನಿಮ್ಗೇನಾಗುತ್ತೆ, ಫ್ರಂಟು ಮತ್ತು ಬ್ಯಾಕು ಎರಡು ಒಂದೇ ಸೈಡ್ ಕೂಡ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಬೆಲ್ಟ್ ಪಟ್ಟಿನ ಚಿಕ್ಕದು ಮಾಡಿ ಇಲ್ಲಿ ಅಟ್ಯಾಚ್ ಮಾಡ್ತು ಅಂತಂದರೆ ಬ್ಯಾಕ್ ಪಾರ್ಟ್ ಅನ್ನೋದು ಉದ್ದ ಆಗಿಬಿಡುತ್ತೆ. ಅದಕ್ಕೆ ನೀವು ಟೇಪಲ್ಲಿ ಈ ರೀತಿ ಮೆಜರ್ಮೆಂಟ್ ತಗೊಂಡು, ಸೊ ಇದ್ರ ಅಳತೆ ಎಷ್ಟಿದೆ ಅಷ್ಟು ಮೆಜರ್ಮೆಂಟ್ ತಗೊಂಡು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಸೊ ಇನ್ನೊಂದು ಏನು ಅಂತಂದರೆ, ನಮಗೆ ಫೋರ್ತ್ ಡಾಟ್ ಅವಶ್ಯಕತೆ ಇಲ್ಲ. ಸೊ ಫೋರ್ತ್ ಡಾಟ್ ಯಾವಾಗ ಹಾಕಬೇಕು ಅಂತಂದರೆ, ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಏನಾದರೂ ಉದ್ದ ಆಯಿತು ಅಂತಂದರೆ ಮಾತ್ರ ಫ್ರಂಟ್ ಡಾಟ್ನ ಹಾಕಬೇಕು. ಇಲ್ಲ ಅಂತಂದರೆ ಫೋರ್ತ್ ಡಾಟು ನಮಗೆ ಅವಶ್ಯಕತೆ ಇರೋದಿಲ್ಲ. ನೀವೇನು ಮಾಡ್ತೀರಾ ಅಂತಂದರೆ ಫೋರ್ತ್ ಡಾಟ್ನು ಕೂಡ ಹಾಕಲೇಬೇಕೇನೋ ಅಂತಂದ್ಬಿಟ್ಟು ಫೋರ್ತ್ ಡಾಟ್ ಹಾಕ್ದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬರುತ್ತೆ. ಸೊ ಫಸ್ಟು ಏನಾದರೂ ನೋಡ್ಕೊಳ್ಳಿ, ಇಲ್ಲಿ ನೀವು ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ. ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಇದ್ದು ಕೂಡ ನಿಮ್ಗೆ ಏನಾದರೂ ಇದು ಚಿಕ್ಕದಾಯಿತು ಅಂತಂದರೆ ಫೋರ್ತ್ ಡಾಟ್ನ ಬಿಚ್ಚಾಕ್ಬಿಡಿ. ಸೊ ಫೋರ್ತ್ ಡಾಟ್ ಅವಶ್ಯಕತೆ ಇಲ್ಲ. ಫೋರ್ತ್ ಡಾಟ್ ಬಂದು ನಮಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಏನಾದರೂ ಲೆಂತಿ ಆದರೆ ಮಾತ್ರ ಫೋರ್ತ್ ಡಾಟು, ಇಲ್ಲ ಅಂದರೆ ಅದೇನು ಅವಶ್ಯಕತೆ ಇಲ್ಲ. ಸೊ ಅದು ನಮಗೆ ಬೇಡ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೊಂದು ಡೌಟ್ ಬಂದು, ನಾವು ಕೈನ ಮೇಲಕ್ಕೆ ಎತ್ತಾಗ ಇದು ಬಂದು ನಿಮಗೆ ಮೇಲ್ಗಡೆ ಹೋಗುತ್ತೆ. ಅದು ಏನಕ್ಕೆ ಮೇಲ್ಗಡೆ ಹೋಗುತ್ತೆ ಗೊತ್ತಾ, ಫ್ರಂಟ್ ಪಾರ್ಟ್ನ ಸ್ವಲ್ಪ ಲೆಂತನ್ನು ಜಾಸ್ತಿ ಮಾಡಿ. ಯಾವಾಗ ಅಂತಂದರೆ, ನಾವು ಬ್ಯಾಕ್ ಪಾರ್ಟ್ನ ಎಷ್ಟು ತಗೊಂಡಿರ್ತೀವಿ ಅಲ್ವಾ, ನೀವು ಫ್ರಂಟಲ್ಲಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ತಗೊಂಡಿರ್ತೀರಲ್ಲ, ಇದನ್ನು ಸ್ವಲ್ಪ ಒಂದು ಅರ್ಧ ಇಂಚು ಲೆಂತ್ ಮಾಡಿ, ಬೆಲ್ಟ್ ಪಟ್ಟಿನೂ ಕೂಡ ಲೆಂತ್ ಮಾಡಿ. ಅವಾಗೇನಾಗುತ್ತೆ, ಫ್ರಂಟ್ ಡಾಟು ಕೂರುತ್ತೆ. ಸೊ ಮೇನ್ ಪಾಯಿಂಟ್ ಬಂದು, ನೀವು ಬೆಲ್ಟ್ ಪಟ್ಟಿನ ಇದಕ್ಕಿಂತ ಜಾಸ್ತಿ ಕೂಡ ತಗೋಬೇಡಿ ಯಾವುದೇ ಕಾರಣಕ್ಕೂ. ಇಷ್ಟು ಮಾತ್ರ ಸಾಕು, ಬೆಲ್ಟ್ ಪಟ್ಟಿ ಯಾವತ್ತೂ ಇಷ್ಟು ಮಾತ್ರ ಸಾಕು. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂದರೆ, ಚೆಸ್ಟ್ ಮಧ್ಯದಲ್ಲಿ ಹೋಗಿ ಬೆಲ್ಟ್ ಪಟ್ಟಿ ಕೂರುತ್ತೆ. ನಮ್ಮ ಚೆಸ್ಟ್ ಮಧ್ಯದಲ್ಲಿ ಹೋಗಿ ಬೆಲ್ಟ್ ಪಟ್ಟಿ ಕೂತಾಗ ಏನಾಗುತ್ತೆ, ನಿಮಗೆ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ತಗೊಳ್ಳುವಾಗ ಇಲ್ಲಿ ಬೇಕಾದರೆ ನೀವು 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೂ ಪರವಾಗಿಲ್ಲ. ಯಾಕಂತಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದು ಚೆಸ್ಟ್ ಹತ್ರ ಹೋಗಿ ಚೆಸ್ಟ್ ಕೆಳಗಡೆ ಕೂರುತ್ತೆ. ಆವಾಗ ನಿಮಗೆ ಕೈಯನ್ನು ಮೇಲಕ್ಕೆ ಎತ್ತಾಗಲೂ ಕೂಡ ಅದು ನಿಮಗೆ ಬ್ಲೌಸ್ ಅನ್ನೋದು ಯಾವಾಗಲೂ ಅಷ್ಟೇ ಚೆಸ್ಟ್ ಕೆಳಗಡೆ ಇದು ಫ್ರಂಟಲ್ಲಿ ಕೂರಬೇಕು. ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಏನು ಮಾಡಿ ಅಂತಂದರೆ, ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಅಳತೆನ ಇಟ್ಕೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಆವಾಗ ಅದು ಚೆಸ್ಟ್ ಕೆಳಗಡೆ ಹೋಗಿ ಇದು ಮೇಲ್ಗಡೆದು ಚೆಸ್ಟ್ ಕೆಳಗಡೆ ಹೋಗಿ ಕರೆಕ್ಟಾಗಿ ಕೂರ್ತು ಅಂದರೆ ಅದರಿಂದ ಕೆಳಗಡೆ ಬೆಲ್ಟ್ ಪಟ್ಟಿ ಕೂರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಸೊಂಟಕ್ಕೆ ಮಾತ್ರ ಬೆಲ್ಟ್ ಪಟ್ಟಿ ಈ ರೀತಿ ನೀಟಾಗಿ ಈ ರೀತಿ ಬೆಲ್ಟ್ ಪಟ್ಟಿ ಕೂರುತ್ತೆ. ಚೆಸ್ಟ್ ಹತ್ರ ಮಾತ್ರ ಇದು ಕರೆಕ್ಟಾಗಿ ಕೂರುತ್ತೆ. ಆವಾಗ ನಿಮಗೆ ಏನೂ ಕೂಡ ಕೈ ಎತ್ತಾಗಲೂ ಕೂಡ ಏನೇ ಮಾಡಿದ್ರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಇದಿಷ್ಟು ಡೌಟು ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೇಜಾರು ಮಾಡ್ಕೋಬೇಡಿ, ಯಾವುದೇ ಕಾರಣಕ್ಕೂ ಯಾರಿಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಿಗಿನರ್ಸ್ಗೆ ತುಂಬಾ ಡೌಟ್ ಇರುತ್ತೆ, ಅದು ಹೇಗೆ ಇದು ಹೇಗೆ ಅಂತಂದ್ಬಿಟ್ಟು ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಕಟಿಂಗ್ ಕೂಡ ಮಾಡಿ ತೋರಿಸ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆದರೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.